मुख्यमंत्री सिद्धरामैया ने कहा कि पिछड़ा वर्ग आयोग ने जनमत संग्रह कर लिया है और अब आवश्यक पहलुओं को ध्यान में रखते हुए निर्णय लिया जाएगा। उन्होंने बताया कि 1,75,000 शिक्षक गणनाकार के रूप में कार्य करेंगे, जो 15 दिनों में प्रत्येक 120 से 150 घरों का सर्वेक्षण करेंगे। यह केवल जाति आधारित जनगणना नहीं है, बल्कि एक सामाजिक, शैक्षणिक और आर्थिक सर्वेक्षण है, जिसका उद्देश्य वंचित वर्गों की पहचान कर उनके उत्थान के लिए नीतियां बनाना। 1,20,000 ಒಬ್ಬೊಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತಕ್ಕಂಥ ಗೊತ್ತಾಯ್ತಾ. ಸೊ ಅವರು 15 ದಿನಗಳ ಕಾಲ ಸರ್ವೆ ಮಾಡ್ತಾರೆ, ಮನೆ ಮನೆಗೂ ಹೋಗ್ತಾರೆ, ಮನೆಗೂ ಕೂಡ ಹೋಗ್ತಾರೆ. ನೀವು ಯಾವ ಧರ್ಮಕ್ಕೆ ಸೇರಿದೆಯಾ, ಯಾವ ಜಾತಿಗೆ ಸೇರಿದೆಯಾ, ನೀವು ಉಪಜಾತಿ ಯಾವುದು, ನಿನ್ನ ಏನು ಜಮೀನು ಇದೆಯಾ ಇಲ್ವಾ, ನಿಮ್ಮ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ, ನೀವು ಓದಿದೆಯಾ ಇಲ್ವಾ, ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ. ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ, ಸೋಷಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ. ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ, ಒಂದು ಜಾತಿ ಗೊತ್ತೇ ಆಗ್ತದೆ, ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದರ ಮೇಲೆ ಜಾತಿ ಗೊತ್ತಾಗುತ್ತೆ, ಅದು ಒಂದು. ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ. ಈಗ ನೀನು ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು. ಜಾತಿ ಎಲ್ಲ ಕೆಲಸ ಆಗಿರೋದು 1,20,000. ಒಬ್ಬೊಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತಕ್ಕಂಥ ಗೊತ್ತಾಯ್ತಾ.